ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಬೆನ್ನೂರ್. ಈ ವಿಡಿಯೋ ಭಾರತದ ಸಾಫ್ಟ್ ಪವರ್ಗೆ ಸಂಬಂಧಿಸಿದ್ದು. ಆಗಾಗ ನ್ಯೂಸಲ್ಲಿ ಭಾರತದ ಸಾಫ್ಟ್ ಪವರ್ ಬಗ್ಗೆ ಕೇಳ್ತಾ ಇರ್ತೀವಿ. ಸಾಫ್ಟ್ ಪವರ್ ಅಂದರೆ ಏನು, ಈಗ ಯಾಕೆ ಈ ಟಾಪಿಕ್ ಇಂಪಾರ್ಟೆಂಟ್? ಫ್ರೆಂಡ್ಸ್, ಇತ್ತೀಚೆಗೆ ಗ್ಲೋಬಲ್ ಸಾಫ್ಟ್ ಪವರ್ ಇಂಡೆಕ್ಸ್ 2020 ಅನ್ನುವ ರಿಪೋರ್ಟ್ ರಿಲೀಸ್ ಆಗಿದೆ. ಯುನೈಟೆಡ್ ಕಿಂಗ್ಡಮ್ನ ಬ್ರ್ಯಾಂಡ್ ಫಿನಾನ್ಸ್ ಈ ರಿಪೋರ್ಟ್ನ ರಿಲೀಸ್ ಮಾಡಿರೋದು. ಇಂಡೆಕ್ಸ್ ಅಂದರೆ ಸೂಚ್ಯಂಕ. ಈ ರಿಪೋರ್ಟ್ ಹೇಳೋ ಪ್ರಕಾರ ವಿಶ್ವದ ಅತಿ ದೊಡ್ಡ ಸಾಫ್ಟ್ ಪವರ್ ಯುನೈಟೆಡ್ ಸ್ಟೇಟ್ಸ್. ಇನ್ನು ಕೊರೋನಾ ವೈರಸ್ನ ಒಳ್ಳೆ ಪ್ರಸಾದದ ಥರ ಪ್ರಪಂಚಕ್ಕೆಲ್ಲ ಹಂಚಿದ ಚೈನಾ ವಿಶ್ವದ 5ನೇ ಅತಿ ದೊಡ್ಡ ಸಾಫ್ಟ್ ಪವರ್. ಈ ಕಾಯಿಲೆಗೆ HCQ ಮಾತ್ರೆ ಯೂಸ್ ಆಗಬಹುದು ಅಂತ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದ ನಮ್ಮ ಭಾರತ ದೇಶ ವಿಶ್ವದ 27ನೇ ಅತಿ ದೊಡ್ಡ ಸಾಫ್ಟ್ ಪವರ್. ಇದೇ ಫಸ್ಟ್ ಟೈಮ್ ಭಾರತ ಟಾಪ್ 30ಯಲ್ಲಿ ಬಂದಿರೋದು. ಗ್ಲೋಬಲ್ ಸಾಫ್ಟ್ ಪವರ್ ಇಂಡೆಕ್ಸ್ 2020ಯ ಪ್ರಕಾರ ಭಾರತ 27ನೇ ಸ್ಥಾನದಲ್ಲಿದೆ. ಈ ಸಾಫ್ಟ್ ಪವರ್ ಅಂದರೆ ಏನು, ಯಾಕೆ ನಾವು 27th ಪೊಸಿಷನಲ್ಲಿದ್ದೀವಿ, ವಿಶ್ವದ ಅತಿ ದೊಡ್ಡ ಸಾಫ್ಟ್ ಪವರ್ ಆಗಿ ಭಾರತ ಬರೋದಕ್ಕೆ ಇರುವ ಚಾಲೆಂಜಸ್ ಏನು, ಏನೆಲ್ಲ ಮಾಡಿದ್ರೆ ಭಾರತ ದೇಶ ವಿಶ್ವದ ಅತಿ ದೊಡ್ಡ ಸಾಫ್ಟ್ ಪವರ್ ಆಗಬಹುದು ಅನ್ನುವ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಮೊದಲು ಸಾಫ್ಟ್ ಪವರ್, ಹಾರ್ಡ್ ಪವರ್ ಡಿಫ್ರೆನ್ಸ್ ಏನು? ಹಾರ್ಡ್ ಪವರ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಉದಾಹರಣೆಗೆ, 2 ದೇಶಗಳ ಮಧ್ಯೆ ಡಿಸ್ಪ್ಯೂಟ್ ಇದೆ ಅಂದ್ಕೊಳ್ಳೋಣ, ಬಿಕ್ಕಟ್ಟು ಇದೆ. ಆ 2 ದೇಶಗಳ ಪೈಕಿ ಒಂದು ದೇಶದ ಮಿಲಿಟರಿ ಪವರ್ಫುಲ್ ಆಗಿದೆ ಮತ್ತು ಎಕಾನಮಿ ಕೂಡ ಪವರ್ಫುಲ್ ಆಗಿದೆ. ಆಗ ಆ ದೇಶ ತನ್ನಲ್ಲಿಯ ಸ್ಟ್ರಾಂಗ್ ಮಿಲಿಟರಿ ಪವರ್, ಎಕನಾಮಿಕ್ ಪವರ್ನ ಉಪಯೋಗಿಸಿಕೊಂಡು ಬಿಕ್ಕಟ್ಟನ್ನು ಬಗೆಹರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದು ಹಾರ್ಡ್ ಪವರ್ ಯೂಸ್ ಮಾಡ್ತಾ ಇದೆ ಅಂತ ಅರ್ಥ. ತನ್ನಲ್ಲಿಯ ಸ್ಟ್ರಾಂಗ್ ಮಿಲಿಟರಿ ಪವರ್, ಎಕನಾಮಿಕ್ ಪವರ್ನ ಇಟ್ಟುಕೊಂಡು ಇನ್ನೊಂದು ದೇಶದ ಮೇಲೆ ಪ್ರಭಾವ ಬೀರ್ತಾ ಇದ್ರೆ, ಆ ಇನ್ನೊಂದು ದೇಶದ ಗೌರ್ಮೆಂಟ್ ಪಾಲಿಸೀಸ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರೆ ಅದು ಹಾರ್ಡ್ ಪವರ್. Hard power is the use of military and economic means to influence the behavior or interests of other political bodies. ಇದು ಹಾರ್ಡ್ ಪವರ್. ಹಾರ್ಡ್ ಪವರ್ಗೆ ರಿಸಲ್ಟ್ ಬೇಗ ಸಿಗುತ್ತೆ, ಆದರೆ ಈ ಹಾರ್ಡ್ ಪವರ್ಗೆ ಒಂದಿಷ್ಟು ಡಿಸ್ಅಡ್ವಾಂಟೇಜಸ್ ಸಹ ಇವೆ. ಮುಖ್ಯವಾಗಿರೋದೇನೆಂದರೆ, ಈ ಮಿಲಿಟರಿ ಪವರ್ನ ಸ್ಟ್ರಾಂಗ್ ಆಗಿ ಇಡಬೇಕು ಅಂದರೆ ಈ ತರಹದ ಮಿಸೈಲ್ ಡೆವಲಪ್ಮೆಂಟಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಅದಷ್ಟೇ ಅಲ್ಲದೆ ಯುದ್ಧ ಒಂದು ವೇಳೆ ನಡೆದ್ರೆ ಎರಡೂ ಕಡೆಯ ಸೈನಿಕರು ಸಾಯ್ತಾರೆ, ಸಾವು ನೋವು ಸಹ ಸಂಭವಿಸುತ್ತೆ ಹಾರ್ಡ್ ಪವರ್ನ ಯೂಸ್ ಮಾಡಿದ್ರೆ. ಸೊ 2 main disadvantages ಹಾರ್ಡ್ ಪವರ್ದು. ಒಂದು, ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್, ಇಟ್ ಲೀಡ್ಸ್ ಟು ದ ಡೆತ್ ಆಫ್ ಸೋಲ್ಜರ್ಸ್ ಆನ್ ಬೋತ್ ದ ಸೈಡ್ಸ್. ಹಾರ್ಡ್ ಪವರ್ಗೆ ಒಂದು ಎಕ್ಸಾಂಪಲ್ ಏನಂತ ನೋಡೋಣ. 2003ಯಲ್ಲಿ ಇರಾಕ್ USA ಮಧ್ಯ ವಾರ್ ಆಗುತ್ತೆ. ಇಲ್ಲಿ USA ಬಲಿಷ್ಠ ರಾಷ್ಟ್ರ, ಸ್ಟ್ರಾಂಗ್ ಮಿಲಿಟರಿ ಪವರ್ ಇದೆ, ಎಕನಾಮಿಕಲಿ ಕೂಡ ಸ್ಟ್ರಾಂಗ್ ಇದೆ ಇರಾಕಿಗೆ ಕಂಪೇರ್ ಮಾಡಿದ್ರೆ. 2003ಯಲ್ಲಿ USA ಇರಾಕ್ ಮೇಲೆ ಯುದ್ಧ ಸಾರುತ್ತೆ. ಗ್ಲೋಬಲ್ಲಿ ಇರಾಕ್ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂತ ಒಂದ್ಸರಿ ನೋಡೋಣ. ಇದು ಇರಾಕ್, ಭಾರತ ದೇಶ ಇಲ್ಲಿದೆ. USA ಯಾಕೆ ಇರಾಕ್ ಮೇಲೆ ಯುದ್ಧ ಸಾರಿತು ಅಂತ ತಿಳ್ಕೊಳ್ಳೋಣ. 2003 ಟೈಮಲ್ಲಿ ಇರಾಕಿನ ಪ್ರೆಸಿಡೆಂಟ್ ಇದ್ದದ್ದು ಸದ್ದಾಂ ಹುಸೇನ್. ಹೆಸರು ಕೇಳಿರಬಹುದು, ಬಹಳ ಕ್ರೂರ ಪ್ರೆಸಿಡೆಂಟ್. ತಮ್ಮದೇ ದೇಶದಲ್ಲಿದ್ದ ಸುನ್ನಿ ಮುಸ್ಲಿಂ ಕ್ಯಾಟಗರಿಯಲ್ಲಿ ಬರುವ ಕುರ್ದ್ ಕಮ್ಯುನಿಟಿ ಜನರನ್ನು ಬಹಳ ಟಾರ್ಚರ್ ಮಾಡಿದ್ದಾರೆ. ಅನೇಕ ಕುರ್ದ್ ಕಮ್ಯುನಿಟಿ ಜನರ ಕೊಲೆ ಸಹ ಮಾಡಿಸಿದ್ದಾರೆ ಈ ಸದ್ದಾಂ ಹುಸೇನ್. ಅಷ್ಟೇ ಅಲ್ಲದೆ ಅಲ್-ಖೈದಾದಂತಹ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಇರಾಕಲ್ಲಿ ಇರೋಕೆ ಜಾಗ ಕೊಟ್ಟಿದ್ದಾರೆ, ಟೆರರಿಸಮ್ನ ಪ್ರಮೋಟ್ ಮಾಡಿದ್ದಾರೆ. ಇವರು ಅಮೆರಿಕಾದ ಅಂದಿನ ಪ್ರೆಸಿಡೆಂಟ್ ಜಾರ್ಜ್ W. ಬುಷ್. ಇವರಿಗೆ ಒಂದು ಮಾಹಿತಿ ಬರುತ್ತೆ ಗುಪ್ತಚರ ಇಲಾಖೆಯಿಂದ, ಇಂಟೆಲಿಜೆನ್ಸ್ ಬ್ಯೂರೋಯಿಂದ. ಆ ಮಾಹಿತಿ ಏನಂದರೆ, ಸದ್ದಿಲ್ಲದೆ ಯಾರಿಗೂ ತಿಳಿಯದ ಹಾಗೆ ಇರಾಕ್ ದೇಶದಲ್ಲಿ ಸದ್ದಾಂ ಹುಸೇನ್ ಮತ್ತು ಇನ್ನಿತರ ಟೆರರಿಸ್ಟ್ ಆರ್ಗನೈಸೇಷನ್ಸ್ ನ್ಯೂಕ್ಲಿಯರ್ ವೆಪನ್ಸ್ನ ತಯಾರಿಸ್ತಿದ್ದಾರೆ ಅಂತ. ಇದರಿಂದ ಮುಂದೆ ವಿಶ್ವದಲ್ಲಿ ಭಯೋತ್ಪಾದನೆ ಹೆಚ್ಚಾಗುತ್ತೆ. ಇವರು ಫಸ್ಟ್ ಟಾರ್ಗೆಟ್ ಮಾಡೋದೇ ಅಮೆರಿಕಾನ. ಈ ವಿಷಯ ತಿಳಿದ ನಂತರ ಜಾರ್ಜ್ W. ಬುಷ್ ಇವರಿಗಿರೋದು 2 ಆಪ್ಷನ್. ಒಂದು, ಸದ್ದಾಂ ಹುಸೇನ್ ಜೊತೆಗೆ ಮಾತುಕತೆ ನಡೆಸೋದು. ಮಾತುಕತೆಯಿಂದ ಬಗೆಹರಿಯಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಇರಾಕ್ ದೇಶದ ಮೇಲೆ ಯುದ್ಧ ಸಾರ್ತಾರೆ. ಇರಾಕ್ ದೇಶಕ್ಕೆ US ಸೋಲ್ಜರ್ಸ್ನ ಕಳಿಸ್ತಾರೆ, ಭಯೋತ್ಪಾದಕರನ್ನ ಹಿಡಿದಾಕ್ತಾರೆ. ಅಷ್ಟೇ ಅಲ್ಲದೆ ಇರಾಕ್ ದೇಶದಲ್ಲಿ ಹುಲಿ ಥರ ಮೆರಿತಾ ಇದ್ದ ಈ ಸದ್ದಾಂ ಹುಸೇನ್ನ ಬಲೆಯಲ್ಲಿ ಇಲಿ ಹಿಡಿದಾಕ್ತಾರಲ್ಲ, ಹಾಗೆ ಹಿಡಿದಾಕ್ತಾರೆ. US ಟ್ರೂಪ್ಸ್ ಕೈಯಲ್ಲಿ ಸಿಕ್ಕ ಸದ್ದಾಂ ಹುಸೇನ್ ಹೀಗಾಗೋದು. ನಂತರ ಇವರನ್ನು ಹ್ಯಾಂಗ್ ಮಾಡ್ತಾರೆ, ನೇಣಿಗೆ ಹಾಕಲಾಗುತ್ತೆ. ಜಾರ್ಜ್ W. ಬುಷ್ ಮಿಷನ್ ಅಕಂಪ್ಲಿಷ್ಡ್ ಅಂತ ವಿಶ್ವದ ಮುಂದೆ ಹೇಳ್ತಾರೆ. ಈ ಒಂದು ವಾರ್, ಇರಾಕ್ ಮೇಲೆ ಸಾರಿದ ಈ ವಾರ್ ಅಗೇನ್ಸ್ಟ್ ಟೆರರಿಸಮ್, ಭಯೋತ್ಪಾದನೆಯ ವಿರುದ್ಧ ಯುದ್ಧ ಅಂತ ಹೇಳ್ಕೊಳ್ತಾರೆ. ಸೊ ತಮ್ಮ ಮಿಲಿಟರಿ ಪವರ್ನ ಯೂಸ್ ಮಾಡಿಕೊಂಡು ಇರಾಕ್ ಮೇಲೆ ಯುದ್ಧ ಸಾರಿದ್ರು. ಇದು ಹಾರ್ಡ್ ಪವರ್ಗೆ ಎಕ್ಸಾಂಪಲ್. ಒಂದು ರೀಸೆಂಟ್ ಎಕ್ಸಾಂಪಲ್ ನೋಡೋಣ. ಈ ಆಸಾಮಿಯ ಪರಿಚಯ ನಿಮಗಿರುತ್ತೆ. ನಾರ್ತ್ ಕೊರಿಯಾ ಡಿಕ್ಟೇಟರ್ ಕಿಮ್ ಜಾಂಗ್ ಉನ್, ಸರ್ವಾಧಿಕಾರಿ. ಈತ ಆಗಾಗ ಈ ರೀತಿಯಾದ ಮಿಸೈಲ್ ಟೆಸ್ಟ್ನ ನಡೆಸಿ ಈ ಫೋಟೋಸನ್ನು ಇಂಟರ್ನೆಟಲ್ಲಿ ರಿಲೀಸ್ ಮಾಡ್ತಾನೆ. ವಿಶ್ವಕ್ಕೆ ಒಂದು ಸಂದೇಶ ಕೊಡ್ತಾನೆ, ನಮ್ಮ ಹತ್ರ ಮೋಸ್ಟ್ ಡಿಸ್ಟ್ರಕ್ಟಿವ್ ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅಂತ.
ಈತನ ಮೇನ್ ಟಾರ್ಗೆಟ್ ಅಮೆರಿಕ, ಯುರೋಪ್ ರಾಷ್ಟ್ರಗಳು ಹೌದು, ಆದರೆ ಬೇರೆ ರಾಷ್ಟ್ರಗಳು ಸೇಫ್ ಅಂತ ಹೇಳೋಕೆ ಆಗಲ್ಲ. ಈತ ಸರ್ವಾಧಿಕಾರಿ, ಈತನ ತಲೆಯಲ್ಲಿ ಯಾವಾಗ ಏನು ಓಡುತ್ತೆ ಗೊತ್ತಿಲ್ಲ. ಸಪೋಸ್ ಈತ ಈ ರೀತಿಯಾದ ನ್ಯೂಕ್ಲಿಯರ್ ವೆಪನ್ಸನ್ನು ಯಾವುದಾದ್ರೂ ರಾಷ್ಟ್ರದ ಮೇಲೆ ಉಪಯೋಗಿಸಿದ್ರೆ ಈತ ತನ್ನ ಹಾರ್ಡ್ ಪವರ್ನ ಯೂಸ್ ಮಾಡಿದ ಹಾಗೆ. ಒಂದಿಷ್ಟು ಮೂಲಗಳ ಪ್ರಕಾರ ನಾರ್ತ್ ಕೊರಿಯಾದಲ್ಲಿ 20 to 30 ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅಂತ ಹೇಳಲಾಗ್ತಿದೆ. ಎನಿವೇಸ್, ಈತ ಹೊಗೆ ಹಾಕ್ಸ್ಕೊಂಡಿದ್ದಾನೆ ಅಂತ ರೀಸೆಂಟಾಗಿ ನ್ಯೂಸಲ್ಲಿ ಬರ್ತಾ ಇತ್ತು, ಬಟ್ ಬದುಕಿದಾನಂತೆ. ಇಲ್ಲಿ ಚೈನಾ ಮ್ಯಾಪ್ ನೋಡ್ತಿದ್ದೀವಿ. ಮನುಷ್ಯರಿಂದ ಮನುಷ್ಯರಿಗೆ ಕೊರೋನಾ ವೈರಸ್ ಕಾಯಿಲೆ ಹರಡುತ್ತೆ ಅಂತ ಗೊತ್ತಿದ್ರೂ ಈ ವಿಷಯವನ್ನು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಮುಚ್ಚಿ ಇಟ್ಟಿತು ಚೈನಾ. ಯಾವುದೇ ರಾಷ್ಟ್ರಕ್ಕೂ ಹೇಳಲಿಲ್ಲ. ಈಗ ಎಲ್ಲ ಕಡೆ ಈ ಕಾಯಿಲೆ ಹಬ್ಬಿದೆ, ಎಲ್ಲ ರಾಷ್ಟ್ರಗಳ ಆರ್ಥಿಕತೆಯ ಮೇಲೆ ಹೊಡೆತ ಬಿದ್ದಿದೆ. ಈ ಚೈನಾ ಒಂದು ರೀತಿ ತನ್ನ ಹಾರ್ಡ್ ಪವರ್ನ ಯೂಸ್ ಮಾಡಿದ ಹಾಗೆ ಆಯಿತು. ನಾನು ಆಗಲೇ ಹೇಳಿದೆ, ಹಾರ್ಡ್ ಪವರ್ ಅಂದರೆ ಒಂದು ದೇಶದ ಮಿಲಿಟ್ರಿ ಪವರ್ ಅಥವಾ ಎಕಾನಮಿಕ್ ಪವರ್ನ ಇಟ್ಟುಕೊಂಡು ಇನ್ನೊಂದು ದೇಶದ ಆರ್ಥಿಕತೆಗೆ ಹೊಡೆತ ಕೊಡೋದು ಅಥವಾ ಆ ದೇಶವನ್ನು ಈ ಮಿಲಿಟ್ರಿ ಪವರಿಂದ ಅಟ್ಯಾಕ್ ಮಾಡೋದು ಹಾರ್ಡ್ ಪವರ್ ಅಂತ ಹೇಳಿದೆ. ಹಾರ್ಡ್ ಪವರ್ನ ಎಕ್ಸಾಂಪಲ್ ಸಮೇತ ತಿಳ್ಕೊಂಡ್ವಿ. ನಮ್ಮ ಆನ್ಸೆಸ್ಟರ್ಸ್ ಏನು ಹೇಳ್ತಾರೆ ಎರಡು ದೇಶದ ಮಧ್ಯೆ ಬಿಕ್ಕಟ್ಟು ಇದ್ರೆ ಅಂತ ತಿಳ್ಕೊಳ್ಳೋಣ. ಇವರು ಚಾಣಕ್ಯ ಅಥವಾ ಕೌಟಿಲ್ಯ ಮತ್ತು ಇವರು ಕಮಂಡಕಿ ಅಂತ. ಚಾಣಕ್ಯರ ಶಿಷ್ಯ ಕಮಂಡಕಿ ಬರೆದಿದ್ದು ನೀತಿಸಾರ, ಚಾಣಕ್ಯ ಬರೆದದ್ದು ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ, ನೀತಿಸಾರ ಎರಡರಲ್ಲಿಯೂ ಅಡ್ಮಿನಿಸ್ಟ್ರೇಷನ್, ಆಡಳಿತ ಹೇಗೆ ನಡೆಸಬೇಕು ಅನ್ನುವ ಮಾಹಿತಿ ಇದೆ. ಇದರಲ್ಲಿ ಕ್ಲಿಯರಾಗಿ ಉಲ್ಲೇಖ ಮಾಡಿದ್ದಾರೆ, ಎರಡು ದೇಶದ ಮಧ್ಯೆ ಬಿಕ್ಕಟ್ಟು ಇದ್ದರೆ ಶಾಂತಿಯುತವಾಗಿ ಮಾತುಕತೆಯಿಂದ ಬಗೆಹರಿಸ್ಕೊಳ್ಬೇಕು, ಯುದ್ಧ ಕಡೆಯ ಆಪ್ಷನ್. ಪ್ರಾಕ್ಟೀಸ್ ಆಫ್ ಸಂಧಿಗೆ ಫಸ್ಟ್ ಪ್ರಿಫರೆನ್ಸ್ ನೀಡಬೇಕು ಅಂತ ಹೇಳಿದ್ದಾರೆ. ಯುದ್ಧ ನಡೆದ್ರೆ ಎರಡೂ ದೇಶಕ್ಕೂ ಇದರಿಂದ ತೊಂದರೆ ಆಗುತ್ತೆ. ಇದು ನಮ್ಮ ಆನ್ಸೆಸ್ಟರ್ಸ್ ನಮಗೆ ಕಲಿಸಿಕೊಟ್ಟದ್ದು. ಓಕೆ, ಹಾರ್ಡ್ ಪವರ್ ಅಂದರೆ ಏನಂತ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಸಾಫ್ಟ್ ಪವರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ತನ್ನಲ್ಲಿಯ ಸ್ಟ್ರಾಂಗ್ ಮಿಲಿಟ್ರಿ ಪವರ್ನ ಯೂಸ್ ಮಾಡದೆ, ತನ್ನಲ್ಲಿಯ ಸ್ಟ್ರಾಂಗ್ ಎಕನಾಮಿಕ್ ಪವರನ್ನು ಯೂಸ್ ಮಾಡದೆ ಇನ್ನೊಂದು ರಾಷ್ಟ್ರ ತಾನು ಹೇಳಿದ ಹಾಗೆ ಕೇಳುವ ಹಾಗೆ ಮಾಡೋದೇ ಈ ಸಾಫ್ಟ್ ಪವರ್. ಇಡೀ ವಿಶ್ವದಲ್ಲಿ ಯುನೈಟೆಡ್ ಸ್ಟೇಟ್ಸ್ ನಂಬರ್ 1 ಸ್ಥಾನದಲ್ಲಿದೆ ಈ ವಿಷಯವಾಗಿ. ಸಾಫ್ಟ್ ಪವರ್ ಇಸ್ ದ ಎಬಿಲಿಟಿ ಆಫ್ ದ ಕಂಟ್ರಿ ಟು ಪರ್ಸುವೇಡ್ ಅದರ್ಸ್ ಟು ಡೂ ವಾಟ್ ಇಟ್ ವಾಂಟ್ಸ್ ವಿದೌಟ್ ರೆಸಾರ್ಟಿಂಗ್ ಟು ಫೋರ್ಸ್. ಇದರ ರಿಸಲ್ಟ್ ಸ್ಲೋ ಆಗಿ ಸಿಗುತ್ತೆ, ಆದರೆ ಇದು ಲೆಸ್ ಎಕ್ಸ್ಪೆನ್ಸಿವ್ ಮೀನ್ಸ್. ಜಾಸ್ತಿ ದುಡ್ಡು ಖರ್ಚು ಆಗೋದಿಲ್ಲ ಈ ರೀತಿಯಾದ ಸಾಫ್ಟ್ ಪವರ್ ಯೂಸ್ ಮಾಡಿದ್ರೆ. ಭಾರತದ ಸಾಫ್ಟ್ ಪವರ್ ಬಗ್ಗೆ ಮುಂದಿನ ಸ್ಲೈಡಲ್ಲಿ ಉದಾಹರಣೆಯ ಸಮೇತ ತಿಳ್ಕೊಳ್ತಾ ಹೋಗ್ತೀವಿ. ಆಗ ಈ ಸಾಫ್ಟ್ ಪವರ್ ಬಗ್ಗೆ ಇನ್ನೂ ಕ್ಲಿಯರ್ ಐಡಿಯಾ ನಿಮಗೆ ಸಿಗುತ್ತೆ. ಇತ್ತೀಚೆಗೆ ಭಾರತ ದೇಶ HCQ ಅಂದರೆ ಹೈಡ್ರಾಕ್ಸಿ ಕ್ಲೋರೋಕ್ವೈನ್ ಮಾತ್ರೆಗಳನ್ನು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡಿತು. ಆಗ ನ್ಯೂಸಲ್ಲಿ ಬರ್ತಾ ಇತ್ತು, ಇಂಡಿಯಾದ ಸಾಫ್ಟ್ ಪವರ್ ಹೆಚ್ಚಾಯಿತು ವಿಶ್ವದಲ್ಲಿ ಈ ಒಂದು ನಿರ್ಧಾರದಿಂದ ಅಂತ. ಅಮೆರಿಕ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡ್ತಾರೆ, ಭಾರತೀಯರಿಗೆ ಥ್ಯಾಂಕ್ಸ್ ಹೇಳ್ತಾರೆ, ಥ್ಯಾಂಕ್ ಯು ಇಂಡಿಯಾ ಆ್ಯಂಡ್ ವಿಲ್ ನಾಟ್ ಬಿ ಫಾರ್ಗಾಟನ್ ಅಂತ ಹೇಳಿದ್ದಾರೆ. ಈಗ ಒಂಥರ ಋಣದಲ್ಲಿ ಬಿದ್ದ ಹಾಗಾಯಿತು ಅಮೆರಿಕ. ಅಫ್ಕೋರ್ಸ್ ಒಂದು ಟೈಮಲ್ಲಿ ಭಾರತ ದೇಶಕ್ಕೆ ಫುಡ್ ಸಪ್ಲೈ ಮಾಡಿತ್ತು ಅಮೆರಿಕ. ಈಗ ನಮ್ಮ ಸರದಿ ಇತ್ತು, ನಾವು ಟ್ಯಾಬ್ಲೆಟ್ಸ್ ಕಳಿಸ್ಕೊಟ್ಟಿದ್ದೀವಿ. ಬ್ರೆಜಿಲಿಯನ್ ಪ್ರೆಸಿಡೆಂಟ್ ಕೂಡ ಇಂಡಿಯಾಗೆ ಥ್ಯಾಂಕ್ಸ್ ಹೇಳಿದರು HCQ ಮಾತ್ರೆಗಳನ್ನು ಕಳಿಸಿಕೊಟ್ಟಿದ್ದಕ್ಕೆ. ಸೊ ಇದೆಲ್ಲ ಭಾರತದ ಸಾಫ್ಟ್ ಪವರ್ ಹೆಚ್ಚಾಗೋದಕ್ಕೆ ಪುಷ್ಟಿ ನೀಡುತ್ತೆ. ಸಾಫ್ಟ್ ಪವರ್, ಹಾರ್ಡ್ ಪವರ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈಗ ಒಂದು ದೇಶದ ಸಾಫ್ಟ್ ಪವರ್ ಹೇಗೆ ಡಿಸೈಡ್ ಆಗುತ್ತೆ, ಯಾವೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನೋಡೋಣ. ಆ ದೇಶದ ಕಲ್ಚರ್, ಆ ದೇಶದ ಫಾರಿನ್ ಪಾಲಿಸೀಸ್ ಹೇಗಿದೆ, ಆ ದೇಶದಲ್ಲಿರುವ ಪೊಲಿಟಿಕಲ್ ವ್ಯಾಲ್ಯೂಸ್ ಏನು, ಅಷ್ಟೇ ಅಲ್ಲದೆ ಆ ದೇಶದಲ್ಲಿ ಬಿಸ್ನೆಸ್, ಟ್ರೇಡ್ ನಡೆಸಲಿಕ್ಕೆ ವಾತಾವರಣ ಯಾವ ರೀತಿ ಇದೆ, ಆ ದೇಶದಲ್ಲಿ ಗವರ್ನೆನ್ಸ್ ಹೇಗೆ ನಡೆಯುತ್ತೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹೇಗಿದೆ ಆ ದೇಶದ್ದು, ಅಲ್ಲಿಯ ಕಲ್ಚರ್, ಹೆರಿಟೇಜ್, ಮೀಡಿಯಾ, ಕಮ್ಯುನಿಕೇಷನ್, ಎಜುಕೇಷನ್, ಸೈನ್ಸ್ ಆ್ಯಂಡ್ ಪೀಪಲ್ ಆ್ಯಂಡ್ ದೇರ್ ವ್ಯಾಲ್ಯೂಸ್, ಈ ಎಲ್ಲ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಒಂದು ದೇಶದ ಸಾಫ್ಟ್ ಪವರ್ಗೆ. ಟಾಪ್ 4 ನೇಷನ್ಸ್ ಯಾವುದು ಅಂತ ನೋಡೋಣ. ಗ್ಲೋಬಲ್ ಸಾಫ್ಟ್ ಪವರ್ ಇಂಡೆಕ್ಸ್ 2020ಯ ಪ್ರಕಾರ ಭಾರತ 27ನೇ ಸ್ಥಾನ, ಮೊದಲನೇ ಸ್ಥಾನ US, 2ನೇ ಸ್ಥಾನ ಜರ್ಮನಿ, ಯುನೈಟೆಡ್ ಕಿಂಗ್ಡಮ್ 3ನೇ ಸ್ಥಾನದಲ್ಲಿದ್ದರೆ ಜಪಾನ್ 4ನೇ ಸ್ಥಾನದಲ್ಲಿದೆ. ಇನ್ನು ಚೈನಾ 5ನೇ ಸ್ಥಾನದಲ್ಲಿದೆ. UAE ಯುನೈಟೆಡ್ ಅರಬ್ ಎಮಿರೇಟ್ಸ್ 18th ಪ್ಲೇಸಲ್ಲಿದ್ದರೆ ಸೌದಿ ಅರೇಬಿಯಾ 26th ಪ್ಲೇಸಲ್ಲಿದೆ. ನಾವು 27th ರ್ಯಾಂಕಲ್ಲಿದ್ದೀವಿ. ನಮಗಿಂತ ಮುಂದೆ ಇರುವ ದೇಶಗಳ ಪಟ್ಟಿಯನ್ನು ನೋಡಿದ್ವಿ. ಇನ್ನು ಪಾಕಿಸ್ತಾನ್ 53ನೇ ಸ್ಥಾನದಲ್ಲಿದೆ. ಇಡೀ ವಿಶ್ವದಲ್ಲಿ ಪರಿಸರ ಸ್ನೇಹಿ ದೇಶ ಯಾವುದು, ಕ್ಲೈಮೇಟ್ ಫ್ರೆಂಡ್ಲಿ ನೇಷನ್, ಅದು ಸ್ವೀಡನ್.
ಸ್ವೀಡನ್ಗೆ ಈ ಟೈಟಲ್ ಬರೋಕೆ ಮುಖ್ಯ ಕಾರಣ ಗ್ರೀಟಾ ಥನ್ಬರ್ಗ್. ಕ್ಲೈಮೇಟ್ ಆಕ್ಟಿವಿಸ್ಟ್ ಇವರು. ಕ್ಲೈಮೇಟ್ ಚೇಂಜ್ ಆಗ್ತಿದೆಯಲ್ಲ ಅದರ ಬಗ್ಗೆ ವಿಶ್ವದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಮಹತ್ವವಾದ ಪಾತ್ರವನ್ನು ಗ್ರೀಟಾ ಥನ್ಬರ್ಗ್ ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ 2019 ಪರ್ಸನ್ ಆಫ್ ದ ಇಯರ್ ಗೌರವ ಇವರಿಗೆ ಸಂದಿತ್ತು. ಇನ್ನು ಏಷ್ಯಾದ ಬಿಗ್ಗೆಸ್ಟ್ ಸಾಫ್ಟ್ ಪವರ್ ಅಂದರೆ ಅದು ಜಪಾನ್. ಜಪಾನ್ ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿದೆ. ಏಷ್ಯಾದಲ್ಲಿ ಇದೇ 1ನೇ ಸ್ಥಾನದಲ್ಲಿರೋದು ಸಾಫ್ಟ್ ಪವರ್ ವಿಶ್ವವಾಗಿ. ಇನ್ನು ವರ್ಲ್ಡ್ಸ್ ಮೋಸ್ಟ್ ಜನರಸ್ ನೇಷನ್ ಅಂದರೆ ಉದಾರ ದೇಶ ಅಂದರೆ ಅದು ಕ್ಯಾನಡಾ. ಮಿಡಲ್ ಈಸ್ಟ್ ನೇಷನ್ಸಲ್ಲಿ ಟಾಪ್ ಪೊಸಿಷನಲ್ಲಿ ಬರೋದು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಇನ್ನು ವರ್ಲ್ಡ್ಸ್ ಮೋಸ್ಟ್ ಫ್ರೆಂಡ್ಲಿಯೆಸ್ಟ್ ನೇಷನ್ ಅಂದರೆ ಅದು ಸ್ಪೇನ್. ಭಾರತ ವಿಶ್ವದಲ್ಲಿಯೇ 27ನೇ ಅತಿ ದೊಡ್ಡ ಸಾಫ್ಟ್ ಪವರ್ ಅಂತ ಓದಿದ್ವಿ. ಇದೇ ಮೊದಲನೇ ಬಾರಿಗೆ ಭಾರತ ಟಾಪ್ 30ಯಲ್ಲಿ ಬಂದಿರೋದು ಅಂತ ಸಹ ತಿಳ್ಕೊಂಡ್ವಿ. ಭಾರತದ ಸ್ಟ್ರೆಂತ್ ಏನು ಸಾಫ್ಟ್ ಪವರ್ ಆಗಿ ಬೆಳೆಯೋದಕ್ಕೆ ಅಂತ ತಿಳ್ಕೊಳ್ಳೋಣ. ಭಾರತ ದೇಶಕ್ಕೆ ಅದರದ್ದೇ ಆದ ಇತಿಹಾಸ ಇದೆ, ಸಂಸ್ಕೃತಿ ಇದೆ ಮತ್ತು ಸಿವಿಲೈಸೇಷನ್ ನಾಗರಿಕತೆ ಇದೆ. ಇದು ಬೇರೆ ದೇಶಗಳಲ್ಲಿರುವ ಬುದ್ಧಿಜೀವಿಗಳನ್ನು, ಅಲ್ಲಿಯ ಜನರನ್ನು ಸೆಳೆಯುತ್ತೆ. ಇದು ಭಾರತ ದೇಶದ ಸ್ಟ್ರೆಂತ್ ಸಾಫ್ಟ್ ಪವರ್ ಆಗಿ ಇನ್ನೂ ಮುಂದೆ ಬೆಳೆಯೋದಕ್ಕೆ. ಅಲ್ಲದೆ ಭಾರತ ದೇಶದಲ್ಲಿ ವಿಶ್ವದ ಎಲ್ಲ ಪ್ರಮುಖ ಧರ್ಮದ ಅನುಯಾಯಿಗಳು ಭಾರತ ದೇಶದಲ್ಲಿ ಇದ್ದಾರೆ. ಭಾರತ ದೇಶದಲ್ಲಿಯೇ ಹುಟ್ಟಿದ ಹಿಂದೂಯಿಸಮ್, ಬುದ್ಧಿಸಮ್, ಜೈನಿಸಮ್, ಸಿಕ್ಕಿಸಮ್ ಮತ್ತು ಹೊರಗಡೆಯಿಂದ ಬಂದಂಥ ಜೊರಾಸ್ಟ್ರಿಯಾನಿಸಮ್, ಜುಡಾಯಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಎಲ್ಲವೂ ಭಾರತ ದೇಶದಲ್ಲಿ ಇದೆ. ಹಾಗಾಗಿ ಭಾರತ ದೇಶದಲ್ಲಿ ಅನೇಕ ಮಾಸ್ಕ್ಗಳಿವೆ, ದೇವಾಲಯಗಳಿವೆ, ಸಿಖ್ ಧರ್ಮದವರ ಗುರುದ್ವಾರಗಳಿವೆ, ಬುದ್ಧಿಸ್ಟ್ ವಿಹಾರಗಳಿವೆ, ಜೈನ್ ಬಸ್ತಿಗಳಿವೆ, ಚರ್ಚ್ಗಳಿವೆ. ಇದೆಲ್ಲ ಇರೋದಕ್ಕೆ ಧಾರ್ಮಿಕ ಕಾರಣಗಳಿಗೂ ಸಹ ಬೇರೆ ದೇಶಗಳಿಂದ ಜನ ಭಾರತಕ್ಕೆ ಬರ್ತಾರೆ. ಇದು ಭಾರತದ ಸಾಫ್ಟ್ ಪವರ್ಗೆ ಒಳ್ಳೆಯದು. ಬೌದ್ಧ ಧರ್ಮದ ಅನುಯಾಯಿಗಳು ಜಾಸ್ತಿ ಇರೋದು ಭಾರತದ ಪೂರ್ವ ದಿಕ್ಕಿನಲ್ಲಿರುವ ರಾಷ್ಟ್ರಗಳಲ್ಲಿ, ಅಂದರೆ ಚೈನಾ, ಜಪಾನ್, ಥೈಲ್ಯಾಂಡ್, ಇವನ್ ಶ್ರೀಲಂಕಾ, ಅಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳು ಜಾಸ್ತಿ ಇರೋದು. ಆದರೆ ನಿಮಗೆಲ್ಲ ಗೊತ್ತು, ಬುದ್ಧಿಸಮ್ ಹುಟ್ಟಿದ್ದು ಭಾರತ ದೇಶದಲ್ಲಿ. ಬೌದ್ಧ ಧರ್ಮದ ಮೂಲ ಭಾರತದಲ್ಲಿ ಇರೋದ್ರಿಂದ ಇದು ಭಾರತದ ಸಾಫ್ಟ್ ಪವರ್ಗೆ ಪುಷ್ಟಿ ನೀಡುತ್ತೆ. ಈ ಫೋಟೋದಲ್ಲಿ ನೀವು ನೋಡ್ತಾ ಇರೋದು ಬುದ್ಧಿಸ್ಟ್ ಮಾಂಕ್ಸ್. ಇನ್ನು ಯೋಗ ಮತ್ತು ಮೆಡಿಟೇಷನ್. ನಿಮಗೆಲ್ಲ ಗೊತ್ತು, ಯುನೈಟೆಡ್ ನೇಷನ್ಸ್ ಡಿಕ್ಲೇರ್ ಮಾಡಿತು ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅಂತ 21 ಜೂನ್ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡಬೇಕು ಅಂತ. ಈಗ ಬೇರೆ ದೇಶಗಳಲ್ಲಿ ಯೋಗ ಮೆಡಿಟೇಷನ್ ಮನೆ ಮಾತಾಗಿದೆ. ಇದು ಯಾವುದೋ ಹೊಸ ವಿಷಯ ಅಲ್ಲ ಅಲ್ಲಿ. ಇದು ಭಾರತದ ಸಾಫ್ಟ್ ಪವರ್ಗೆ ಪುಷ್ಟಿ ನೀಡುತ್ತೆ. ಇನ್ನು ನಮ್ಮ ದೇಶ ಬಹಳ ಕಲರ್ಫುಲ್. ಇಲ್ಲಿಯ ಮ್ಯೂಸಿಕ್, ಡಾನ್ಸ್, ಆರ್ಟ್, ಆರ್ಕಿಟೆಕ್ಚರ್ ಎಲ್ಲವೂ ವಿಶ್ವದ ಗಮನ ಸೆಳೆಯುತ್ತೆ. ಉದಾಹರಣೆ ಅಂದರೆ ಈ ಫೋಟೋದಲ್ಲಿ ನಾವು ನೋಡ್ತಾ ಇರೋದು ಕೈಲಾಶ್ನಾಥ್ ಟೆಂಪಲ್, ಮಹಾರಾಷ್ಟ್ರದಲ್ಲಿದೆ. ರಾಷ್ಟ್ರಕೂಟ ಡೈನೆಸ್ಟಿ ಇದ್ದ ಸಮಯದಲ್ಲಿ ನಿರ್ಮಿಸಲಾಗಿದೆ. 5 ಜನರೇಷನ್ ಜನ ಇದನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ಒಂದೇ ಒಂದು ಬಂಡೆಗಲ್ಲನ್ನು ಕೆತ್ತಿ ಈ ದೇವಸ್ಥಾನ ನಿರ್ಮಿಸಿದ್ದಾರೆ. ಈ ತರಹದ ರಾಕೆಟ್ ಆರ್ಕಿಟೆಕ್ಚರ್ ವಿಶ್ವದಲ್ಲಿ ಬೇರೆಲ್ಲೂ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ವಿಶ್ವದ ಗಮನ ಸೆಳೆಯುತ್ತೆ. ಇನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಡಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಅಂತ ಇದೆ. ಇವ್ರ ಕೆಲಸನೇ ವಿಶ್ವದೆಲ್ಲೆಡೆ ಭಾರತದ ಕಲ್ಚರನ್ನು ಹಬ್ಬಿಸೋದು. ಇನ್ನು ಹಿಂದಿ ಸಿನಿಮಾಗಳಿಗೆ ವಿಶ್ವದಲ್ಲಿ ಬಹಳ ದೊಡ್ಡ ಮಾರ್ಕೆಟ್ ಇದೆ. ಅಫ್ಘಾನಿಸ್ತಾನದಲ್ಲಿ ಹಿಂದಿ ಧಾರಾವಾಹಿಗಳನ್ನು, TV ರಿಯಾಲಿಟಿ ಶೋಗಳನ್ನು ನೋಡ್ತಾರೆ, ಬಾಲಿವುಡ್ ಸಿನಿಮಾಗಳನ್ನು ಫಾಲೋ ಮಾಡ್ತಾರೆ. ಆಫ್ರಿಕಾ ದೇಶದಲ್ಲಿಯೂ ಸಹ ಬಾಲಿವುಡ್ ಸಿನಿಮಾಗಳನ್ನು ನೋಡುವವರ ಸಂಖ್ಯೆ ಜಾಸ್ತಿ ಇದೆ. ಇನ್ನು ನಮ್ಮ ಇಂಡಿಯನ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ವಿಶ್ವದೆಲ್ಲೆಡೆ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಶಾರುಖ್ ಖಾನ್ ಅವ್ರಿಗೂ ಫ್ಯಾನ್ಸ್ ಇದ್ದಾರೆ. ನಮ್ಮ ಸೌತ್ ಇಂಡಿಯನ್ ಸಿನಿಮಾಗಳು KGF ಮತ್ತು ಬಾಹುಬಲಿ ಅಂತ ಸಿನಿಮಾಗಳು ಈಗ ವಿಶ್ವದಲ್ಲಿ ಗಮನ ಸೆಳೆದಿವೆ. ಇದೆಲ್ಲ ಭಾರತದ ಸಾಫ್ಟ್ ಪವರ್ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಇನ್ನು ಇಂಡಿಯನ್ ಕ್ಯೂಸಿನ್, ನಮ್ಮ ಊಟ ಫಾರಿನರ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಪ್ರಪಂಚದಲ್ಲಿರುವ ಎಲ್ಲ ಪ್ರಮುಖ ನಗರಗಳಲ್ಲಿಯೂ ಅಟ್ಲೀಸ್ಟ್ 2-3 ಇಂಡಿಯನ್ ರೆಸ್ಟೋರೆಂಟ್ಸ್ ಇವೆ. ಇನ್ನು NRI, ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಮತ್ತು ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್, ಭಾರತೀಯ ಮೂಲದವರು ಪ್ರತಿಷ್ಠಿತ ಕಂಪನಿಗಳನ್ನು ಲೀಡ್ ಮಾಡ್ತಿದ್ದಾರೆ. ಸುಂದರ್ ಪಿಚೈ ಗೂಗಲ್ನ CEO ಮತ್ತು ಸತ್ಯ ನಡೆಲ್ಲಾ ಮೈಕ್ರೋಸಾಫ್ಟ್ನ ಲೀಡ್ ಮಾಡ್ತಿದ್ದಾರೆ ಇವರು. ಈ ಥರದ ಬಹಳಷ್ಟು ಜನ ಇದ್ದಾರೆ. ಇನ್ನು ಅಮೆರಿಕಾದಲ್ಲಿ ಈಗ ಕೊರೋನಾ ವೈರಸ್ ವಿರುದ್ಧ ಹೋರಾಡ್ತಾ ಇರುವ ಡಾಕ್ಟರ್ಸ್ ಇದ್ದಾರಲ್ಲ, ಅಮೆರಿಕದಲ್ಲಿರುವ ಪ್ರತಿ 7ನೇಯ ಡಾಕ್ಟರ್ ಭಾರತೀಯ ಮೂಲದವರು. ಇವರೆಲ್ಲರಿಂದ ಸಹ ಭಾರತದ ಸಾಫ್ಟ್ ಪವರ್ಗೆ ಸ್ಟ್ರೆಂತ್ ಬರ್ತಾ ಇದೆ. ಇನ್ನು ಅಮೆರಿಕಾದಲ್ಲಿ ಬಹಳಷ್ಟು ಜನ ಇಂಡಿಯನ್ಸ್ ಇದ್ದಾರೆ ಅಂತ ಹೇಳಿದೆ. ಅಲ್ಲಿ ಡೆಮೋಕ್ರೆಟಿಕ್ ನೇಷನ್, ವೋಟಿಂಗ್ ಆಗುತ್ತೆ.
ನಮ್ಮ ದೇಶದಲ್ಲಿ ಇಲೆಕ್ಷನ್ ನಡೆದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಒಂದು ಸ್ಲೋಗನ್ ಯೂಸ್ ಮಾಡಿದ್ರು. ಅದೇ ಸೇಮ್ ಸ್ಲೋಗನ್ನ ಸ್ವಲ್ಪ ಮಾಡಿಫೈ ಮಾಡಿ ಡೊನಾಲ್ಡ್ ಟ್ರಂಪ್ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ್ ಅಂತ ಒಂದು ಸ್ಲೋಗನ್ ರೆಡಿ ಮಾಡಿದ್ರು, ಭಾರತದ ಮೂಲದವರ ವೋಟ್ಸನ್ನು ಗಿಟ್ಟಿಸ್ಕೊಳ್ಳೋಕ್ಕೆ. ಭಾರತದ ಸ್ಟ್ರೆಂತ್, ಸಾಫ್ಟ್ ಪವರ್ನ ಇಷ್ಟೊತ್ತು ಹೇಳಿರೋದನ್ನೇ ಲಿಸ್ಟ್ ಮಾಡಿದ್ದೀನಿ, ಪಾಸ್ ಮಾಡಿ ಬರ್ಕೊಳ್ಬಹುದು. ಭಾರತದ ಸಾಫ್ಟ್ ಪವರ್ನ ಸ್ಟ್ರೆಂಥೆನ್ ಮಾಡೋಕ್ಕೆ ಭಾರತ ಸರ್ಕಾರ ತೆಗೆದುಕೊಂಡಂಥ ಕೆಲವು ಇನಿಷಿಯೇಟಿವ್ಸ್, ಮುಖ್ಯವಾಗಿರೋದು ಇನ್ಕ್ರೆಡಿಬಲ್ ಇಂಡಿಯಾ ಕ್ಯಾಂಪೇನ್. ಬಹಳ ಹಿಂದೆನೇ ಶುರುವಾಗಿದ್ದಿದ್ದು. ಭಾರತದ ಪ್ರವಾಸೋದ್ಯಮಕ್ಕೆ ಪುಷ್ಟಿ ನೀಡಿತು ಈ ಕ್ಯಾಂಪೇನ್. ಕೆಲವು ಪಾಲಿಸೀಸ್, ಭಾರತದ ಪೂರ್ವ ದಿಕ್ಕಿನಲ್ಲಿರುವ ರಾಷ್ಟ್ರಗಳನ್ನು ಸೆಳೆಯೋಕೆ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಬರುತ್ತೆ. ಆಫ್ರಿಕಾ ದೇಶದೊಂದಿಗೆ ಟ್ರೇಡ್ ರಿಲೇಷನ್ ಶುರುವಾಗುತ್ತೆ. ಇಂಡಿಯಾ ಇಸ್ ನೌ ಸೆಕೆಂಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಫ್ ಸೌತ್ ಆಫ್ರಿಕಾ. ಭಾರತ ವಿಶ್ವದ ಅತಿ ದೊಡ್ಡ ಸಾಫ್ಟ್ ಪವರ್ ಆಗೋಕೆ ಕೆಲವು ಚಾಲೆಂಜಸ್ ಇವೆ. 130 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವ ಭಾರತ ದೇಶ ವಿಶ್ವದ 27ನೇ ಅತಿ ದೊಡ್ಡ ಸಾಫ್ಟ್ ಪವರ್ ಅಂದರೆ ಅಷ್ಟು ಒಳ್ಳೆಯ ರ್ಯಾಂಕಿಂಗ್ ಅಲ್ಲ. ಭಾರತ ಫೇಸ್ ಮಾಡ್ತಾ ಇರುವ ಚಾಲೆಂಜಸ್ ಏನು? ಒಂದು ಪಾವರ್ಟಿ, ಇನ್ನೊಂದು ಕರಪ್ಷನ್. ಬಡತನ ಈಗಲೂ ಇದೆ, ಹೆಚ್ಚಿದೆ, ಅದು ಪೂರ್ತಿಯಾಗಿ ತೊಲಗಬೇಕು. ಇನ್ನು ಕರಪ್ಷನ್, ಹೌದು, ಗೌರ್ಮೆಂಟ್ ಕೆಲವು ಮೆಷರ್ಸ್ ತಗೊಂಡಿದೆ. ಡೈರೆಕ್ಟಾಗಿ ಬಡವರ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಇದನ್ನು ಕರಪ್ಷನ್ ತಡೆಯೋಕೆ ಅಂತಲೇ ಮಾಡಿದ್ದು. ಆದರೆ ಭಾರತ ದೇಶದಿಂದ ಪೂರ್ತಿಯಾಗಿ ಭ್ರಷ್ಟಾಚಾರ ಇನ್ನೂ ತೊಲಗಿಲ್ಲ. ಭಾರತ ದೇಶದಲ್ಲಿ ಬಹಳ ವಿಶ್ವ ಪಾರಂಪರಿಕ ತಾಣಗಳಿವೆ, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇವೆ. ಆದರೂ ಸಹ ನಮ್ಮ ಟೂರಿಸಂ ಇಟ್ಲಿ, ಸ್ಪೇನ್ಗೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಇದೆ. ಹೌದು, ಇಟ್ಲಿ, ಸ್ಪೇನ್ ದೇಶಗಳಿಗೆ ಟೂರಿಸ್ಟ್ಸ್ ಜಾಸ್ತಿ ಬರ್ತಾರೆ. ಅದರಿಂದಾನೇ ಆ ದೇಶಗಳಲ್ಲಿ ಕೊರೋನಾ ಕಾಯಿಲೆ ಹೆಚ್ಚು ಹಬ್ಬಿತು. ಈಗ ವಿಶ್ವದಲ್ಲಿನ ಟೂರಿಸಂ ಸೆಕ್ಟರ್ಗೆ ಹೊಡೆತ ಬಿದ್ದಿದೆ. ಮಿನಿಮಮ್ 2-3 ವರ್ಷ ಆದರೂ ಬೇಕು. ಈ ಕಾಯಿಲೆ ಪೂರ್ತಿಯಾಗಿ ಹೋದ ನಂತರ ಟೂರಿಸಂ ಮತ್ತೆ ಏಳುತ್ತೆ. ಆಗ ಭಾರತ ದೇಶ ಟೂರಿಸಂ ಕಡೆಗೆ ಹೆಚ್ಚು ಗಮನ ನೀಡಬೇಕು. ಅಲ್ಲದೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಬರಬೇಕು. ಹೈ ಕ್ವಾಲಿಟಿ ಎಜುಕೇಷನ್ ನಾವು ನೀಡುವಂತಾಗಬೇಕು. ಈ ಹಿಂದೆ ನಳಂದ ಯೂನಿವರ್ಸಿಟಿ ಅಂತ ಇತ್ತು ಭಾರತ ದೇಶದಲ್ಲಿ. ವಿಶ್ವದಲ್ಲಿನ ಅನೇಕ ಜನ ವಿದ್ಯಾಭ್ಯಾಸ ಪಡೆಯೋಕೆ ಭಾರತ ದೇಶಕ್ಕೆ ಬರ್ತಾ ಇದ್ರು. ಈಗ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಮಿಚಿಗನ್ ಯೂನಿವರ್ಸಿಟಿ, ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ತಾರೆ. ನಮ್ಮ ದೇಶದಲ್ಲಿ ಕ್ವಾಲಿಟಿ ಎಜುಕೇಷನ್ನ ಕೊಡೋಕೆ ಅಂತ ಉದಾಹರಣೆಗೆ ಹೇಳ್ತಾ ಇರೋದು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ. ಬಟ್ ಈ ಥರದ ಕೆಲವು ಇನ್ಸ್ಟಿಟ್ಯೂಟ್ಸ್ ಇದ್ದರೆ ಸಾಲದು. ಬಹಳಷ್ಟು ಯೂನಿವರ್ಸಿಟಿಗಳಲ್ಲಿ ಹೈ ಕ್ವಾಲಿಟಿ ಎಜುಕೇಷನ್ ನೀಡಬೇಕು. ಇದು ಭಾರತದ ಸಾಫ್ಟ್ ಪವರನ್ನು ಹೆಚ್ಚಿಸುತ್ತೆ ವಿಶ್ವದಲ್ಲಿ. ಕೆಲವು ಘಟನೆಗಳು ಭಾರತದ ಸಾಫ್ಟ್ ಪವರ್ಗೆ ಧಕ್ಕೆ ತಂದಿವೆ. ಉದಾಹರಣೆಗೆ ಚೈಲ್ಡ್ ಲೇಬರ್, ಬಾಲಕಾರ್ಮಿಕರು, ಅದು ಇಲ್ಲೀಗಲ್. ಆದರೂ ಸಹ ಭಾರತದಿಂದ ಪೂರ್ತಿಯಾಗಿ ಈ ಚೈಲ್ಡ್ ಲೇಬರ್ ಇನ್ನೂ ತೊಲಗಿಲ್ಲ. ಮಹಿಳೆಯರ ಮೇಲಿನ ದೌರ್ಜನ್ಯ, ಇದೆಲ್ಲ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಕವರ್ ಆಗ್ತಾ ಇರುತ್ತೆ. ರೀಸೆಂಟಾಗಿ ಡೆಲ್ಲಿಯಲ್ಲಿ ಆದಂಥ ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್, BBC ನ್ಯೂಸ್, ನ್ಯೂಯಾರ್ಕ್ ಟೈಮ್ಸಲ್ಲೆಲ್ಲ ಬಂದಿತ್ತು. ಸೊ ಈ ಘಟನೆಗಳಿಂದ ಭಾರತದ ಇಮೇಜ್ಗೆ ಧಕ್ಕೆ ಆಗುತ್ತೆ. ಭಾರತ ದೇಶದ ಪಾಪ್ಯುಲಾರಿಟಿ ಇರೋದು ನಮ್ಮಂತೆ ಇರುವ ಡೆವಲಪಿಂಗ್ ನೇಷನ್ಸ್ ಮತ್ತು ಕೆಲವು ಅಂಡರ್ ಡೆವಲಪ್ಡ್ ನೇಷನ್ಸಲ್ಲಿ, ಪೂರ್ತಿ ವಿಶ್ವದಲ್ಲಿ ಇಲ್ಲ. ಉದಾಹರಣೆಗೆ ಹೇಳಬೇಕಂದ್ರೆ ಆಫ್ರಿಕಾ ಖಂಡದ ಕೆಲ ದೇಶಗಳಿಂದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯೋಕೆ ಭಾರತಕ್ಕೆ ಬರ್ತಾರೆ. ಅಫ್ಘಾನಿಸ್ತಾನಿಂದ ಬರ್ತಾರೆ. ನೇಪಾಳ ದೇಶದಿಂದ ಸಹ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಭಾರತಕ್ಕೆ ಬರ್ತಾರೆ. ಆದರೆ ಅಮೇರಿಕಾ, ಯುರೋಪ್ ರಾಷ್ಟ್ರಗಳಿಂದ ಬಹಳ ಕಡಿಮೆ ಬರೋದು. ಸೊ ನಮ್ಮ ಪಾಪ್ಯುಲಾರಿಟಿ ವಿಶ್ವದೆಲ್ಲೆಡೆ ಹರಡಬೇಕು, ಆ ಕಡೆಗೆ ಕೆಲಸ ನಡೀಬೇಕು. ಭಾರತ ವಿಶ್ವದ ನಂಬರ್ 1 ಸಾಫ್ಟ್ ಪವರ್ ಆಗೋಕೆ ಇರುವ ಚಾಲೆಂಜಸ್ ಏನು ಅಂತ ತಿಳ್ಕೊಂಡ್ವಿ. ಈಗ ನಮ್ಮ ದೇಶದಲ್ಲಿನ ಎಜುಕೇಷನ್ ಸೆಕ್ಟರ್, ಟೂರಿಸಂ ಸೆಕ್ಟರ್, ಮಿನಿಸ್ಟ್ರಿ ಆಫ್ HRD, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಎಲ್ಲರೂ ಒಟ್ಟಾಗಿ ಸೇರಿ ಕ್ವಾಲಿಟಿ ಟ್ರೈನಿಂಗ್, ಎಕ್ಸಲೆನ್ಸ್ ಕಡೆಗೆ ಗಮನ ನೀಡಬೇಕು. ನಾವು ಗ್ಲೋಬಲ್ ರೆಕಗ್ನಿಷನ್ ಅಂದರೆ ವಿಶ್ವದ ಗಮನ ನಾವು ಸೆಳೆಯುವಂತೆ ಆಗಬೇಕು. ಆಗ ಖಂಡಿತ ಭಾರತ ದೇಶ ವಿಶ್ವದ ನಂಬರ್ 1 ಸಾಫ್ಟ್ ಪವರ್ ಆಗಿಯೇ ಆಗುತ್ತೆ. ಇನ್ನು ಕಡೆಯದಾಗಿ ಈ ಸಾಫ್ಟ್ ಪವರ್, ಹಾರ್ಡ್ ಪವರ್ ಬಗ್ಗೆ ಒಂದು ಒಪಿನಿಯನ್ ನೋಡಿ. ಒಂದು ದೇಶ ಎಷ್ಟೇ ಬಲಿಷ್ಠವಾಗಿರಲಿ, ಅದರ ಮಿಲಿಟ್ರಿ, ಅದರ ಎಕಾನಮಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಸಹ ಆ ದೇಶದ ಎಲ್ಲ ಸಮಸ್ಯೆಗಳನ್ನು ಅದೊಂದೇ ಬಗೆಹರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಇನ್ನೊಂದು ದೇಶದ ಸಹಾಯ ಬೇಕೇ ಬೇಕು. ಉದಾಹರಣೆಗೆ ಅಮೇರಿಕಾದ ಮಿಲಿಟ್ರಿ ಪವರ್ ಸ್ಟ್ರಾಂಗ್ ಆಗಿದೆ, ಎಕನಾಮಿಕಲಿ ಕೂಡ ಮುಂದೆ ಇದೆ, ಆರ್ಥಿಕವಾಗಿಯೂ ಸಹ ಮುಂದೆ ಇದೆ. ಆದರೂ ಸಹ ಈ ಕೊರೋನಾ ವೈರಸ್ ಕಾಯಿಲೆ ಸಮಯದಲ್ಲಿ ಭಾರತದ ಸಹಾಯ ಬೇಕಾಯಿತು. ಹೀಗೆ ಎಲ್ಲ ದೇಶಗಳಿಗೂ ಬೇರೆ ದೇಶಗಳ ಸಹಾಯ ಬೇಕಾಗುತ್ತೆ. ಈ ಸಾಫ್ಟ್ ಪವರ್, ಹಾರ್ಡ್ ಪವರ್ಗೆ ಸಬ್ಸ್ಟಿಟ್ಯೂಟ್ ಅಲ್ಲ, ಒಂದು ದೇಶಕ್ಕೆ ಮಿಲಿಟ್ರಿ ಇರಲೇಬೇಕು.
ನಾವು ಮಿಲಿಟ್ರಿ ಮೇಲೆ ಖರ್ಚು ಮಾಡಲೇಬೇಕು. ನಾವು ಬೇರೆಯವ್ರನ್ನ ಅಟ್ಯಾಕ್ ಮಾಡದೇ ಇರಬಹುದು, ಬಟ್ ಬೇರೆ ದೇಶಗಳು ನಮ್ಮನ್ನು ಅಟ್ಯಾಕ್ ಮಾಡಿದಾಗ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳೋದಕ್ಕೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕಾದರೂ ನಮ್ಮ ಡಿಫೆನ್ಸ್ ಮಿಲಿಟ್ರಿ ಸ್ಟ್ರಾಂಗ್ ಆಗಿ ಇರಲೇಬೇಕು. ಇನ್ನು ಸಾಫ್ಟ್ ಪವರ್ ಅಂದರೆ ವಿಶ್ವದಲ್ಲಿನ ಜನರ ಮನಸ್ಸನ್ನು ಗೆಲ್ಲೋದು, ಅದು ನಿಜವಾದ ಸಾಫ್ಟ್ ಪವರ್. ಈ ದಿಕ್ಕಿನೆಡೆಗೆ ಭಾರತ ದೇಶ ಹೋಗ್ತಾ ಇದೆ, ಟಾಪ್ 30ಯಲ್ಲಿ ಬಂದಿದೆ. ಮುಂದೊಂದು ದಿನ ಭಾರತ ಅತಿ ದೊಡ್ಡ ಸಾಫ್ಟ್ ಪವರ್ ಆಗಿ ಬೆಳೆಯುತ್ತೆ. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.